ಹಿಂದಿನ ಭಾಗದಲ್ಲಿ ಅದ್ವೈತ್ ಎಷ್ಟು ಕೆಟ್ಟವನು ತಾನು ಅನ್ಕೊಂಡಿರೋ ಹಾಗೆ ನನ್ನ ಗಂಡ ಇಲ್ಲ ಅನ್ನೋದು ಪ್ರಣವಿಗೆ ಅರ್ಥ ಆಗತ್ತೆ. ಆದ್ರೆ ಅದ್ವೈತ್ ಹೆಂಡತಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವನ ವಿಷಯನ ಯಾರಿಗೂ ಹೇಳ್ದೆ ಇರೋ ಹಾಗೆ ಮಾಡ್ತಾನೆ. ದೇವ್ರ ದಯೆಯಿಂದ ಕೊನೆಗೂ ಅದ್ವೈತ್ ಕೆಟ್ಟೋನು ಅನ್ನೋದು ಲಲಿತನಿಗೂ ಗೊತ್ತಾಗತ್ತೆ. ತನ್ನ ಸೊಸೆನು ಮಗಳಿದ್ದಾಗೆ ಅವಳ ಜೀವನ ನನ್ನ ಮಗನ ಸಲುವಾಗಿ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಅವಳಿಗೆ ಒಬ್ಬ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ತಾಳೆ. ಸೊಸೆ ಏನೋ ಇನ್ನೊಂದು ಮದುವೆ ಆಗಿ ಸುಖವಾಗಿದ್ದಾಳೆ. ಆದ್ರೆ ಲಲಿತಾ ಮಗ ಮಾಡೋ ತಪ್ಪುಗಳನ್ನ ಸರಿ ಮಾಡೋದಕ್ಕೂ ಆಗ್ದೇನೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೂ ಆಗ್ದೇನೆ ಸಂಕಟ ಪಡ್ತಾ ಇದ್ದಾಳೆ. ಈ ಸ್ಟೋರಿನ ನೆಕ್ಸ್ಟ್ ಪಾರ್ಟ್ ಹಾಕಿ ಅಂತ ಕೆಲವೊಬ್ರು ಕಮೆಂಟ್ ಮಾಡಿದ್ರು. ಹಾಗಾಗಿ ಟ್ರೈ ಮಾಡಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಅದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ರೀ, ನಾನಿವಾಗ ಇಷ್ಟು ಸುಖವಾಗಿದ್ದೀನಿ ಅಂದರೆ ಅದೆಲ್ಲ ನಮ್ಮ ಅತ್ತೆಯಿಂದಾನೆ. ಅವ್ರ ಮಗ ಕೆಟ್ಟವನು ಅಂತ ಗೊತ್ತಾಗಿದ್ದ ಕ್ಷಣನೇ ನನಗೆ ಬೇರೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ನನ್ನ ಹೆತ್ತವ್ರು ಕೂಡ ಮಾನ ಮರ್ಯಾದೆ ಹೋಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಬದುಕು ಅಂತ ಹೇಳಿದ್ರು. ಆದರೆ ಅತ್ತೆ ಅವ್ರ ಮಗನ ಜೀವನ ಹಾಳಾಗತ್ತೆ ಅನ್ನೋದು ಗೊತ್ತಿದ್ರು ಕೂಡ ನನಗೆ ಬೇರೆ ಮದುವೆ ಆಗುವಂತ ಬುದ್ಧಿ ಹೇಳಿದ್ರು. ಹೌದು ಪ್ರಣವಿ, ನನ್ನ ಜೀವನದಲ್ಲಿ ಇಂಥ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ ಅಂದರೆ ಅದೆಲ್ಲ ನಿಮ್ಮ ಅತ್ತೆಯಿಂದಾನೆ. ನನಗೂ ಅಷ್ಟೇ ರೀ. ನಾನು ಅವ್ರ ಜೊತೆ ಇದ್ದಿದ್ದು 3 ತಿಂಗಳಾದರೂ ಕೂಡ ಅದೇ 3 ತಿಂಗಳಲ್ಲಿ ನರಕ ಅನುಭವಿಸಿದ್ದೀನಿ. ಜೀವನನೇ ಬೇಡ, ಸತ್ತೋಗ್ಬಿಡೋಣ ಅನ್ನಿಸ್ತಿತ್ತು. ನನ್ನ ಜೀವ ಕಳ್ಕೊಂಡಿದ್ರೆ ಇವಾಗ ನಿಮ್ಮಂಥ ಒಳ್ಳೆ ಗಂಡ ನನಗೆ ಸಿಗ್ತಾನೆ ಇರಲಿಲ್ಲ. ಇಂಥ ಸುಖವಾಗಿರೋ ಜೀವನನೂ ನನಗೆ ಸಿಗ್ತಿರ್ಲಿಲ್ಲ. ನೀವು ನನ್ನ ಲೈಫಿಗೆ ಬಂದಮೇಲೆ ನಾನು ತುಂಬಾ ಖುಷಿಯಾಗಿದ್ದೀನಿ. ಇದೆಲ್ಲ ಆಗಿದ್ದು ಅತ್ತೆಯಿಂದಾನೆ. ಅರೆ ಪ್ರಣವಿ, ಯಾಕೆ ಇಷ್ಟು ಎಮೋಷನಲ್ ಆಗ್ತಿದ್ಯಾ? ಹೋಗ್ಲಿ ಬಿಡು, ಎಲ್ಲ ಸರಿ ಆಯ್ತಲ್ಲ, ಇವಾಗ ಅದೇ ಖುಷಿ. ಒಂದ್ ಕಡೆ ಪ್ರಣವಿ ತಾನ್ ಮದ್ವೆ ಆಗಿರೋ ಗಂಡನ ಜೊತೆಗೆ ಸುಖವಾಗಿದ್ದಾಳೆ. ಇನ್ನೊಂದ್ ಕಡೆ ಮಗನ್ ಹುಚ್ಚಾಟನೆಲ್ಲ ನೋಡಿ ಸಂಕಟ ಪಡ್ತಾ ಇರೋ ತಾಯಿ. ಲೋ, ಏನೋ ಇದೆಲ್ಲ, ಏನಾಗಿದ್ಯೋ ನಿನ್ಗೆ? ಯಾರೋ ಇವರೆಲ್ಲ? ಅಮ್ಮ, ನನ್ಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ. ನೋಡು, ಇವರೆಲ್ಲರೂ ನನಗೋಸ್ಕರನೇ ಬಂದಿರೋದು. ನಾನಂತೂ ತುಂಬಾನೇ ಹ್ಯಾಪಿಯಾಗಿದ್ದೀನಿ. ಮುಚ್ಚ ಬಾಯಿ, ಮೊದಲು ಇವ್ರನ್ನೆಲ್ಲ ಇಲ್ಲಿಂದ ಕಳ್ಸು. ಉಪ್ಸ್ ಬೇಬಿ, ನಾವು ಹೊರಡ್ತೀವಿ. ಈ ಡಿಸ್ಕಷನ್ ಎಲ್ಲ ಮುಗಿದ್ಮೇಲೆ ಆಮೇಲೆ ನೀನು ನನಗೆ ಕಾಲ್ ಮಾಡು, ಆಯ್ತಾ? ಸಿ ಯು ಬೇಬಿ. ಹೇ ಬೇಬಿ, ಬೇಬಿ ಒಂದ್ ನಿಮಿಷ. ಛೇ, ಏನಮ್ಮ ನೀನು? ಏನೋ ನಾನು ಅವ್ರ ಜೊತೆ ಹ್ಯಾಪಿಯಾಗಿದ್ದೆ, ಆದ್ರೆ ನೀನ್ ಎಲ್ಲಾನು ಹಾಳು ಮಾಡ್ಬಿಟ್ಟಿಯಲ್ಲ. ಮುಚ್ಚ ಬಾಯ್ನ. ನಿನ್ಗೇನ್ ತಲೆ ಕೆಟ್ಟಿದ್ಯೇನೋ? ಕಟ್ಕೊಂಡಿರೋ ಹೆಂಡತಿ ನಿನ್ ಬಿಟ್ಟು ಹೋಗಿದ್ದಾಳೆ. ಅಷ್ಟೇ ಅಲ್ದೇನೆ ಬೇರೆ ಯಾರನ್ನೋ ಮದುವೆ ಆಗಿ ಅವಳ ಜೀವನನ ಸುಖವಾಗಿ ಸಾಗಿಸ್ತಾ ಇದ್ದಾಳೆ. ಆದ್ರೆ ನೀನು? ಅಯ್ಯೋ ಅಮ್ಮ, ನಾನು ಅವಳನ್ನ ಮದ್ವೆ ಮಾಡ್ಕೊಂಡಾಗ್ಲೇ ನನ್ನ ಜೀವನ ಸುಖವಾಗಿರ್ಲಿಲ್ಲ. ಆದ್ರೆ ಇವಾಗ ನೋಡು, ನಾನು ಇಷ್ಟು ಖುಷಿಯಾಗಿದ್ದೀನಿ. ಎಲ್ರ ಜೊತೆ ಎಂಜಾಯ್ ಮಾಡ್ಕೊಂಡು ಎಷ್ಟು ಸಂತೋಷವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ನನಗೆ ಬೇಕಾಗಿರೋ ಒಳ್ಳೆ ಕೆಲಸ ಇದೆ, ಕೈ ತುಂಬಾ ಹಣ ಇದೆ, ಬೇಕಾದಾಗ ಎಂಜಾಯ್ ಮಾಡೋದಕ್ಕೆ ಹುಡುಗಿರು ಕೂಡ ಇದ್ದಾರೆ. ಇನ್ನೇನಮ್ಮ ಚಿಂತೆ? ಲೋ, ಏನೋ ಮಾತಾಡ್ತಿದ್ಯಾ ನೀನು? ಈ ಹಣ, ಆಸ್ತಿ, ಅಂತಸ್ತು ಎಲ್ಲ ಎಷ್ಟೋ ದಿನ ಬರುತ್ತೆ. ಮಜಾ ಮಾಡೋದಕ್ಕೆ ಹುಡುಗಿರು ಬರ್ತಾರೆ ಅಂದ್ಯಲ್ಲ, ಎಷ್ಟು ದಿನ ಬರ್ತಾರೋ? ನಿನ್ ಕೈನಲ್ಲಿ ಎಲ್ಲ ಇರೋವರೆಗೂ ಮಾತ್ರನೇ, ನೀನ್ ಗಟ್ಮುಟ್ಟಾಗಿರೋವರೆಗೂ ಮಾತ್ರನೇ ಎಲ್ರೂ ಬರೋದು. ನಿನ್ ಕೈನಲ್ಲಿ ಹಣ ಇಲ್ಲ, ನಮಗೆ ಕೊಡೋದಕ್ಕೆ ಏನೂ ಇಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಸಾಕು. ಆಮೇಲಿಂದ ನಿನ್ ಕಡೆ ತಿರ್ಗೂ ನೋಡೋದಿಲ್ಲ, ತಿಳ್ಕೊಳ್ಳೋ. ಮದ್ವೆ ಅಂದ್ರೆ ಜೀವನ ಪೂರ್ತಿ ಯಾವುದನ್ನು ಬಯಸ್ತೇನೆ ಪ್ರೀತಿ ಮಾತ್ರನೇ ಬಯಸಿ ಸಾಯೋವರೆಗೂ ಜೊತೆಲಿರೋದು ಕಣೋ. ಆದ್ರೆ ಇವಾಗ ಮಜಾ ಮಾಡೋದಕ್ಕೆ ಕರ್ಸ್ಕೊಳ್ತಿದ್ಯಲ್ಲ ನೀನು. ಅವರೆಲ್ಲಾದ್ರೂ ನೀನ್ ಒಂದೇ ಒಂದಿನ ಮೂಲೆಗೆ ಬಿದ್ರೆ ಸಾಕು, ಬಂದು ನೋಡೋದು ಇಲ್ಲ, ತಿಳ್ಕೊ. ಹೆಂಡತಿ ಆಗಿರೋಳ್ ಮಾತ್ರನೇ ಕಣೋ ನಿನ್ ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ ಭಾಗಿಯಾಗೋದು. ಅಯ್ಯೋ ಸರಿಯಮ್ಮ, ನಿನ್ ಭಾಷಣ ಎಲ್ಲ ಮುಗ್ದಿದ್ರೆ ನೀನಿನ್ ಹೊಂಡು. ನನಗೂ ಕೇಳಿಸ್ಕೊಂಡು ಸಾಕಾಗಿದೆ. ಏನೋ ಇಷ್ಟು ದಿನ ನಿನ್ನ ಎದುರಿಗೆ ಸುಮ್ಮನೆ ಇದ್ದೆ, ಆದ್ರೆ ನಿನ್ಗಿಷ್ಟೆಲ್ಲ ಗೊತ್ತಾದ್ಮೇಲೂ ನಂಗೆ ನಾಟಕ ಮಾಡ್ಕೊಂಡು ಬದುಕೋದಕ್ಕಾಗಲ್ಲ. ನೀನಿನ್ನು ಇಲ್ಲಿಂದ ಹೊರಡು. ಲಲಿತಾ ಮಗನಿಗೆ ಎಷ್ಟೇ ಬಿಡಿಸಿ ಬುದ್ಧಿ ಹೇಳಿದ್ರು ಅವನು ಕೇಳೋ ಪರಿಸ್ಥಿತಿನಲ್ಲಿ ಇರೋದೇ ಇಲ್ಲ. ಯಾಕೆ ಅಂದ್ರೆ ಅವನು ಆಲ್ರೆಡಿ ದಾರಿ ತಪ್ಪಿರ್ತಾನೆ. ಚಿಕ್ಕಲ್ಲಿರುವಾಗಲೇ ಯಾರನ್ನಾದ್ರೂ ಬಗ್ಗಿಸ್ಬೇಕೇ ಹೊರತು ದೊಡ್ಡೋರಾದ್ಮೇಲೆ ಬಗ್ಸೋದಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡೋರು ಸುಮ್ಮನೆ ಹೇಳ್ತಾರ ಮತ್ತೆ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಅಂತ. ಹಾಗೆ ಅದ್ವೈತ್ ಕೂಡ ತಾಯಿ ಮಾತನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಓಹೋ ಲಲಿತಾ, ಏನೇ ಮಾರಾಯ್ತಿ? ಮಗನಿಗೆ ತುಂಬಾ ಚೆನ್ನಾಗಿರೋ ಸಂಸ್ಕಾರ ಕೊಟ್ಟಿದ್ದೀನಿ. ನನ್ ಮಗ ಅಷ್ಟು ಒಳ್ಳೆಯವನು, ನನ್ ಮಗ ಇಷ್ಟು ಒಳ್ಳೆಯವನು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದೆ. ಇವಾಗೆಲ್ಲೋಯ್ತೆ ನಿನ್ ಮಗನ ಒಳ್ಳೆತನ? ಅಯ್ಯೋ ನೀನ್ ಒಳ್ಳೆ, ಅವನು ಒಳ್ಳೆತನ ಗಿಳ್ಳೆತನ ಏನೂ ಇಲ್ಲ. ಇಷ್ಟ ದಿನ ಇವಳೆದ್ರಿಗೆ ನಾಟಕ ಮಾಡ್ಕೊಂಡು ಬದುಕಿದಾನೆ ಅಷ್ಟೇ ಕಣೆ. ಇವಳಿಗೆ ಮಗನ್ ಬುದ್ಧಿನೇ ತಿಳ್ಕೊಳ್ಳೋದಕ್ಕಾಗಿಲ್ಲ. ಅದ್ ಏನ್ ತಾಯಿ ಆಗಿದ್ದಾಳೋ ಏನೋ.
ಅದು ನಿಜ ಅನ್ನು. ಮತ್ತೆ ಸೊಸೆಗ್ ಬೇರೆ ಮದ್ವೆ ಬೇರೆ ಮಾಡಿದಾಳೆ. ಅಲ್ಲ, ಅದೇನ್ ತಾಯಿನೋ ಇವಳು. ಊರು ಮನೆಯವರೆಲ್ಲ ಚೂರ್ ಸಿಕ್ಕರೆ ಸಾಕು, ಯಾರಿಗೇನ್ ಹೀಯಾಳ್ಸೋಣ ಅಂತ ಕಾಯ್ತಾನೆ ಇರ್ತಾರೆ. ಹಾಗೆ ಲಲಿತನ ಅಕ್ಕಪಕ್ಕದ ಮನೆಯವ್ರು ಕೂಡ ಅವಳಿಗೆ ಬಾಯಿಗೆ ಬಂದಾಗ ಮಾತಾಡಿ ಮನ್ಸಿಗೆ ನೋವು ಮಾಡ್ತಾರೆ. ಇದ್ರಿಂದ ಮಗನ್ ಜೀವನ ಹೀಗಾಗೋಯ್ತಲ್ಲ ಅಂತ ಲಲಿತಾ ಕೊರ್ಗಿನೇ ತನ್ನ ಜೀವ ಬಿಡ್ತಾಳೆ. ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯುತ್ತೆ. ಲಲಿತಾ ತೀರೋದ್ಮೇಲೆ ಅದ್ವೈತ್ಗೆ ಹೇಳೋರು ಕೇಳೋರು ಯಾರು ಇಲ್ದಿರೋ ಹಾಗಾಗತ್ತೆ. ಹಾಗಾಗಿ ತಂದೆ ಪ್ರಪಂಚ ತಾನ್ ಮಾಡಿದ್ದೇ ಸರಿ ಅಂತ ತನಗಿಷ್ಟ ಬಂದಾಗೆ ಮಜಾ ಮಾಡೋದು, ಸುತ್ತೋದು, ಕುಡಿಯೋದು ಇದನ್ನೇ ಮಾಡ್ತಾ ಇರ್ತಾನೆ. ಸರಿಯಾಗಿ ಕೆಲ್ಸಕ್ಕೂ ಹೋಗ್ದೇನೆ ಕೆಲ್ಸದಿಂದನೂ ತೆಗ್ದಾಕಿರ್ತಾರೆ. ಇದರಿಂದ ಸಾಲ ಸೂಲ ಅಂತ ಅತಿರೇಕವಾಗಿ ಮಾಡ್ಕೊಳ್ತಾ ಹೋಗ್ತಾನೆ. ಸಾಲ ಸೂಲ ಎಲ್ಲ ಜಾಸ್ತಿ ಆದಾಗ ಇವನ್ ಕೈನಲ್ಲಿ ಏನೂ ಇಲ್ಲ ಅಂತ ಗೊತ್ತಾಗಿ ಮಜಾ ಮಾಡೋದಕ್ ಬರ್ತಾ ಇದ್ದ ಹುಡುಗಿಯರು ಕೂಡ ಇವನಿಂದ ದೂರ ಹೋಗ್ತಾರೆ. ಹಲೋ ಬೇಬಿ, ಎಲ್ಲಿದ್ದೀರಾ? ನಾನು ತುಂಬ ದಿನದಿಂದ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ, ಆದರೆ ನೀನು ಯಾಕೆ ಕಾಲೇ ರಿಸೀವ್ ಮಾಡ್ತಿಲ್ಲ? ನಿನ್ನ ಜೊತೆ ಮಾತಾಡಬೇಕು, ಮನೆಗೆ ಬಂದ್ಬಿಡಿ. ಏನು ಮನೆಗ? ಅದ್ವೈತ್, ನಮಗ್ ತುಂಬಾನೇ ಕೆಲಸ ಇದೆ. ನಾವು ಇನ್ಮೇಲಿಂದ ನೀನ್ ಹೇಳ್ದಾಗೆಲ್ಲ ಬರೋದಕ್ಕಾಗಲ್ಲ. ಅಷ್ಟಕ್ಕೂ ನಿನಗೆ ತಿನ್ನೋದಕ್ ಗತಿ ಇಲ್ಲ ಅಲ್ಲಿ. ನೀನೇನಾದ್ರೂ ತಗೋಬೇಕು ಅಂದ್ರೂ ನಾವೇ ಪೇ ಮಾಡ್ಬೇಕು. ಹೀಗಿರುವಾಗ ನಿನ್ ಜೊತೆಗೆ ಬಂದು ನಾವೇನ್ ಮಾಡೋದು? ನಮ್ಗೇನ್ ಕೆಲಸ ಹೇಳು? ಇನ್ಮೇಲಿಂದ ನಾವು ಬರೋದಿಲ್ಲ. ನೀನು ನಮಗ್ ಕಾಲ್ ಮಾಡೋದೆಲ್ಲ ಮಾಡ್ಬೇಡ. ರಾಜ್ಕಲ್, ನನ್ನ ಹತ್ರ 20 ಲಕ್ಷ ಸಾಲ ಮಾಡಿ ದುಡ್ಡು ಕೇಳೋಕೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ದೇನೆ ಕದ್ದು ಮುಚ್ಚಿ ಓಡಾಡ್ತಿದ್ಯೇನೋ? ನೋಡು, ಈ ಕ್ಷಣನೇ ಈ ಮನೆಯಿಂದ ಖಾಲಿ ಮಾಡ್ಬೇಕಷ್ಟೇ. ಈ ಮನೆ ಅಡು ಇಟ್ಟೆ ನೀನು ಸಾಲ ತಗೊಂಡಿರೋದು, ನೆನ್ಪಿದ್ಯಾ ನಿನ್ಗೆ? ಅದು 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 ಏನು ಅಂದ್ರೆ, ನೋಡೋ, ನೀನೀಗ ನಾನು ಹೇಳ್ದಾಗ ಕೇಳಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಆಮೇಲೆ ಕಂಬಿ ಹಿಂದೆ ಇರ್ಬೇಕಾಗುತ್ತೆ. ಕೊನೆಗೂ ಅದ್ವೈತ್ ತನ್ನ ದುರಭ್ಯಾಸದಿಂದ ಎಲ್ಲಾನು ಕಳ್ಕೊಂಡು ತಿನ್ನೋದಕ್ಕೂ ಗತಿ ಇಲ್ದೇನೆ, ಹಾಕೋದಕ್ ಬಟ್ಟೆನೂ ಗತಿ ಇಲ್ದೇನೆ ಭಿಕ್ಷೆ ಎತ್ಕೊಂಡು ಹುಚ್ಚಂತರ ಬದುಕ್ತಾ ಇರ್ತಾನೆ. ಅದ್ವೈತ್, ನೀವಿಲ್ಲಿ? ಅಲ್ಲ, ಏ, ಈ ಯಾರು ನೀನು? ಹತ್ರ ಬರಬೇಡ, ನನ್ನ ಹತ್ರ ಬರಬೇಡ. ನನ್ನ ಹೆಂಡತಿ ಬಿಟ್ಟೋಗಿದ್ದಾಳೆ, ನನ್ನಮ್ಮ ಮಲ್ಕೊಂಡಿದ್ದಾಳೆ, ಬರಬೇಡ ಹತ್ರ. ಅದ್ವೈತ್ ಇರೋ ಪರಿಸ್ಥಿತಿ ನೋಡಿ ಪ್ರಣವಿಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗಾಗಿ ತಾನೇ ತಾಯಿ ಸ್ಥಾನದಲ್ಲಿ ನಿಂತು ಅವನನ್ನ ಕೇರ್ ಮಾಡೋದಕ್ಕೆ, ಅವನ ಆರೋಗ್ಯ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯುತ್ತೆ. ಊಟ, ನಿದ್ರೆ, ನೀರು ಇದ್ಯಾವುದೂ ಇಲ್ದೇನೆ ಅದ್ವೈತ್ ತುಂಬಾನೇ ಸೊರಗೋಗಿರ್ತಾನೆ. ಪ್ರಣವಿ ಮನೆ ಕರ್ಕೊಂಡು ಬಂದು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಮಾಡಿಸಿ ಒಬ್ಳು ತಾಯಿ ಹಾಗೆ ಅವನ್ನ ಕೇರ್ ಮಾಡಿ ಮೊದ್ಲಿನ ಹಾಗೆ ತಯಾರು ಮಾಡ್ತಾಳೆ. ಅದನ್ನೆಲ್ಲ ನೋಡಿ ಅದ್ವೈತ್ಗೆ ತಾಯಿ ಹೇಳಿದ ಮಾತು ನಿಜ ಅನ್ಸೋದಕ್ಕೆ ಶುರುವಾಗತ್ತೆ. ಹೆಂಡತಿ ಆಗಿರೋಳು ಮಾತ್ರನೇ ನನ್ನ ನೋವನ್ನ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಇರೋದಕ್ಕೆ ಸಾಧ್ಯ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ. ಆದ್ರೆ ಅದ್ವೈತ್ಗೆ ರಿಯಲೈಸ್ ಆಗೋದು ತುಂಬಾನೇ ಲೇಟ್ ಆಗಿರುತ್ತೆ. ನೋಡಿ ಸರ್, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅವರು ಡ್ರಿಂಕ್ಸು, ಸ್ಮೋಕು ಮತ್ತೇನೇನೋ ಬೇರೆ ಬೇರೆ ಚಟಗಳಿಂದ ತುಂಬ ಅಂದರೆ ತುಂಬಾ ಮುಳುಗೋಗಿದ್ದಾರೆ. ಇದೇ ಕಾರಣದಿಂದ ಅವರಿಗೆ ಲಂಗ್ಸ್ ಕ್ಯಾನ್ಸರ್ ಸ್ಟಾರ್ಟ್ ಆಗಿದೆ. ಅದು ಸ್ಟಾರ್ಟ್ ಆಗಿ ಲಾಸ್ಟ್ ಸ್ಟೇಜಲ್ಲಿದೆ. ಹೆಚ್ಚು ಅಂದರೆ ಇನ್ನೊಂದು 3-4 ದಿನ ಬದುಕ್ಬೋದು. ಇಷ್ಟು ದಿನ ಬದುಕಿದ್ದೇ ಹೆಚ್ಚು. ಇನ್ನು ನಾನೇನು ಹೇಳೋದಕ್ಕಾಗಲ್ಲ. ಅದಕ್ಕೆ ಮೆಡಿಸನ್ ಏನು ಕೊಡೋದಕ್ಕೂ ಆಗಲ್ಲ. ಇದು ಲಾಸ್ಟ್ ಸ್ಟೇಜ್. ಹಾಗಾಗಿ ಪ್ರಣವಿ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನಾನು ನಿನ್ನ ತುಂಬ ಕೆಟ್ಟದಾಗಿ ನಡ್ಸ್ಕೊಂಡೆ. ನಿನಗೆ ಒಂದಿನೂ ಸಂತೋಷವಾಗಿರೋದಕ್ಕೂ ಬಿಟ್ಟಿಲ್ಲ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನನ್ನಿಂದ ನಿನಗೆ ತುಂಬಾ ನೋವಾಗಿದೆ. ಅರೆ ಅದ್ವೈತ್, ಇವಾಗ ಅದೆಲ್ಲ ಯಾಕೆ ಹೇಳಿ? ನೋಡಿ, ನಿಮ್ಗೆ ಹುಷಾರಿಲ್ಲ, ನೀವು ರೆಸ್ಟ್ ಮಾಡಿ. ಏನೂ ಆಗಿಲ್ಲ, ಡಾಕ್ಟರ್ ಹೇಳಿದ್ದಾರೆ ಇನ್ನೊಂದು 2 ದಿನದಲ್ಲಿ ಎದ್ದು ಕುಣಿದಾಡ್ಬಿಡ್ತಾರೆ ಅಂತ. ಪ್ರಣವಿ, ಅಮ್ಮ ಯಾವಾಗಲೂ ಹೇಳ್ತಿದ್ಲು, ನಿನಗೆ ಹೆಂಡತಿ ಆದವಳು ಮಾತ್ರ ಕಣೋ ಕೊನೆ ತನಕ ಬರೋದು ಅಂತ. ಅದು ನಿಜವಾದ ಮಾತು. ನೋಡು, ನಾನು ಇನ್ನೊಂದು 2 ದಿನಕ್ಕೆ ಸಾಯ್ತೀನಿ ಅಂತ ಗೊತ್ತಿದ್ರೂ ನೀನು ಅದನ್ನು ನನ್ನ ಹತ್ರ ಮುಚ್ಚಿಡ್ತಿದ್ಯಾ. ನಿಜ ಹೇಳಬೇಕು ಅಂದರೆ ನಾನು ನಿನಗೆ ಸರಿಯಾದ ಜೋಡಿನೇ ಅಲ್ಲ. ಇವಾಗ ನೀನು ಹ್ಯಾಪಿಯಾಗಿದೆಯಲ್ಲ, ಅದನ್ನು ನೋಡಿ ನನಗೆ ತುಂಬಾ ಸಂತೋಷ ಆಯಿತು. ಐ ಆಮ್ ರಿಯಲಿ ಸಾರಿ ಪ್ರಣವಿ. ನನ್ನಿಂದ ನಿಂಗೆ ತುಂಬಾ ಹರ್ಟ್ ಆಗಿರುತ್ತೆ. ನನಗೆ ಕ್ಷಮಿಸ್ಬಿಡು. ನೋಡಿ, ಆಗಿದ್ದೇನೋ ಆಯ್ತು. ಇವಾಗ ಹಳೇದೆಲ್ಲ ಯಾಕೆ, ನೀವು ರೆಸ್ಟ್ ಮಾಡಿ. ಕೊನೆಗಾಲದಲ್ಲಿ ಅದ್ವೈತ್ಗೆ ಅರ್ಥ ಆಗತ್ತೆ ತಾನು ಏನು ತಪ್ಪು ಮಾಡಿದೆ ಅಂತ. ಪ್ರಣವಿ ಹತ್ರ ಕ್ಷಮೆ ಕೂಡ ಕೇಳ್ತಾನೆ. ಅವನು ಇರೋ ಅಷ್ಟು ದಿನ ಪ್ರಣವಿ ತಾಯಿ ಸ್ಥಾನದಲ್ಲಿ ನಿಂತು ಅವನನ್ನ ಕೇರ್ ಮಾಡಿ ನೋಡ್ಕೋತಾಳೆ. ಹಳೇದು ಯಾವುದನ್ನು ನೆನ್ಪು ಮಾಡ್ಕೊಳ್ದೆ ಮುಂದೆ ಇರೋ ಅಷ್ಟು ದಿನ ಖುಷಿಯಾಗಿರ್ಬೇಕು ಅಂತ ಎಲ್ಲರೂ ನಿರ್ಧಾರ ಮಾಡಿ ಅದ್ವೈತ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಭವ್ಯ ಅನ್ನೋರು ಕಮೆಂಟ್ ಮಾಡಿದ್ರು, ಭವ್ಯ, ದರ್ಶನ್, ಅರುಣ್ಗೆ ಹಾಯ್ ಹೇಳಿ ಅಂತ. ಹಾಯ್, ಎಲ್ಲರೂ ಹೇಗಿದ್ದೀರಾ?
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಎಲ್ಲ ವಿಡಿಯೋಸು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.